ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಬಾರದೂರಿಗೆ ಹೊರಟಂತಹ SL ಭೈರಪ್ಪ ಅವರ ಅಂತಿಮ ವಿಧಿವಿಧಾನಗಳು ನಡೀತಾ ಇವೆ. ಈಗ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಚಿತಾಗಾರದಲ್ಲಿ ಚಿರಶಾಂತಿ ಧಾಮದಲ್ಲಿ ನಡೀತಾ ಇರುವಂತಹ ಅಂತಿಮ ವಿಧಿವಿಧಾನದ ಪ್ರಕ್ರಿಯೆಗಳು. ಈಗ ಸಚಿವರಾಗಿರುವಂಥ ಕೆ ವೆಂಕಟೇಶ್ ಅವರು, ಸಚಿವರಾಗಿರುವಂಥ ಡಾಕ್ಟರ್ H.C. ಮಹದೇವಪ್ಪ ಅವರು ಕೂಡ ಅಲ್ಲೇ ಉಪಸ್ಥಿತರಿದ್ದಾರೆ. ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ, ಮಾಜಿ ಸಂಸದ S. A. ರಾಮದಾಸ್ ಸೇರಿದಂತೆ ಇನ್ನು ಸಾಕಷ್ಟು ಜನ ಹಿರಿಯ ಮುಖಂಡರೆಲ್ಲರೂ ಕೂಡ ಇವತ್ತು ಅಗಲಿದ ಅಕ್ಷರ ಸಂತನಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಹಾಗೆ ಅಂತಿಮ ವಿಧಿವಿಧಾನದಲ್ಲಿ ಈಗ ಪಾಲ್ಗೊಂಡಿದ್ದಾರೆ. ಅವರ ಇಬ್ಬರೂ ಪುತ್ರರು ರವಿಶಂಕರ್ ಮತ್ತು ಉದಯಶಂಕರ್ ಇಬ್ಬರೂ ಕೂಡ ಈಗ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇವೆ. ಇದಕ್ಕೂ ಮುಂಚೆ ಸರ್ಕಾರದ ವತಿಯಿಂದ ಸರ್ಕಾರಿ ಗೌರವಗಳನ್ನು ಸಮರ್ಪಿಸಲಾಗಿದೆ. ಸರ್ ಸ್ವಲ್ಪ ನೀವು ಚೆಕ್ ಸೆಟ್ಟು ಸರ್, ಚೆಕ್ ಸೆಟ್ ಅವರು ಸ್ವಲ್ಪ ಚಿತಾಗಾರದಿಂದ ನೇರ ದೃಶ್ಯಾವಳಿಗಳನ್ನು ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಹಿರಿಯ ಪತ್ರಕರ್ತರಾಗಿರುವಂಥ ವಿಶ್ವೇಶ್ವರ ಹೆಗಡೆ ಅವರು ಅಲ್ಲೇ ಇದ್ದಾರೆ, ವಿಶ್ವೇಶ್ವರ ಭಟ್ ಅವರು ಕೂಡ ಅಲ್ಲೇ ಇದ್ದಾರೆ. ಜೊತೆಗೆ ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ಆಗಮಿಸಿದ್ದಾರೆ, ಸಾಕಷ್ಟು ಜನ. ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಇದ್ದಾರೆ. ಈಗ ಮಾಜಿ ಸಂಸದ S. A. ರಾಮದಾಸ್ ಅವರನ್ನು ನೋಡ್ತಾ ಇದ್ದೀವಿ. ಶ್ರೀವತ್ಸ ಅವರು ಶಾಸಕರು, ಅವರು ಕೂಡ ವಿಧಿವಿಧಾನದ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರದ ಕಡೆಯಿಂದ ಸಚಿವರಾಗಿರುವಂತಹ ಡಾಕ್ಟರ್ H.C. ಮಹದೇವಪ್ಪ, ಡಾಕ್ಟರ್ ಕೆ ವೆಂಕಟೇಶ್ ಅವರು ಅಲ್ಲಿ ಆಗಮಿಸಿದ್ದಾರೆ. ಸಚಿವರಾಗಿರುವಂಥ ಕೆ ವೆಂಕಟೇಶ್ ಅವರು ಕೂಡ ಅಲ್ಲೇ ಇದ್ದಾರೆ. ಹಾಗೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಂದಿದ್ದಾರೆ. ಬ್ರಾಹ್ಮಣ ಸಂಪ್ರದಾಯದಂಥ ಅಂತಿಮ ವಿಧಿವಿಧಾನಗಳು ಈಗ ನೆರವೇರ್ತಾ ಇವೆ. SL ಭೈರಪ್ಪ ಅವರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಜರುಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. 4 ದಶಕಗಳ ಕಾಲ ತಮ್ಮ ಕೃತಿಯ ಮೂಲಕ ಜನರ ಮನಸ್ಸನ್ನು ತಲುಪಿದಂತಹ ಮಹಾನ್ ಸಾಹಿತಿ ಇನ್ನು ನೆನಪು ಮಾತ್ರ. ಕನ್ನಡ ಸಾಹಿತ್ಯದ ಭೀಮಕಾಯ ಅಂತಲೇ ಕರೆಸ್ಕೊಂಡಂಥವರು. ಅವರ ಅಂತ್ಯ ಸಂಸ್ಕಾರದ ಈ ಪ್ರಕ್ರಿಯೆಯಲ್ಲಿ ವಿಧಿವಿಧಾನಗಳಲ್ಲಿ ಗಣ್ಯರು ಭಾಗಿಯಾಗಿದ್ದಾರೆ. ರಾಜಕಾರಣಿಗಳು, ಸಾಹಿತಿಗಳು, ಪತ್ರಕರ್ತರು, ಅವರ ಆಪ್ತರು, ಕುಟುಂಬಸ್ಥರು ಅಲ್ಲಿ ಭಾಗಿಯಾಗಿರೋದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅವರ ಆಪ್ತ ವಲಯ ಅಲ್ಲಿದೆ. ಪತ್ರಕರ್ತರಾದಂತಹ ವಿಶ್ವೇಶ್ವರ ಭಟ್ ಅವರಿದ್ದಾರೆ, ಜೊತೆಗೆ ಇನ್ನೊಬ್ಬ ಕಾದಂಬರಿಗಾರ್ತಿ ಸಹನಾ ಅವರು, ಹಾಗೆ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಗಮನಿಸ್ತಾ ಇದ್ದೀವಿ. ಜೊತೆಗೆ ಶಾಸಕರುಗಳು, ಸಂಸದರು, ಮಾಜಿ ಸಂಸದರು, ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಚಾಮುಂಡಿ ಬೆಟ್ಟದ ಬಳಿಯ ಚಿತಾಗಾರದಿಂದ ನೇರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಸಮಾಜದ ಕಟ್ಟುಪಾಡುಗಳನ್ನು ಅವರ ಕಾದಂಬರಿಗಳಲ್ಲಿ ಬಹಳ ಅತ್ಯುನ್ನತವಾಗಿ ಹೇಗದನ್ನು ದಾಟಿ ಬದುಕೋದು,
ಹೊಸ ಆಲೋಚನೆಗಳನ್ನು ಹೇಗೆ ಮೂಡಿಸೋದು ಅನ್ನೋದ್ರ ಬಗ್ಗೆ ಬಹಳ ಉತ್ತಮವಾಗಿ ತಮ್ಮ ಕಾದಂಬರಿಗಳಲ್ಲಿ ನಮೂದಿಸಿದ್ರು ಭೈರಪ್ಪ ಅವರು. ಬಹಳ ದೊಡ್ಡ ಫ್ಯಾನ್ ಬೇಸ್ ಇರುವಂತಹ ಬರಹಗಾರರು. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಕೂಡ ನೋಡ್ತಾ ಇದ್ದೀವಿ, ಇದ್ರು ಭಾಗಿಯಾಗಿದ್ದಾರೆ. ಇಬ್ಬರು ಪುತ್ರರು. ಭೈರಪ್ಪ ಅವರ ತುಂಬು ಜೀವನ 94ರ ಹರೆಯದಲ್ಲಿ ಅವರು ನಮ್ಮ ನಗಲಿದ್ದು. ಮೊನ್ನೆ ಮಧ್ಯಾಹ್ನ 2:30 ಹೊತ್ತಿಗೆ ಅವರು ವಿಧಿವಶರಾದರು. ಸುಮಾರು 6-7 ತಿಂಗಳುಗಳ ಕಾಲ ಪತ್ರಕರ್ತರಾದಂತಹ ವಿಶ್ವೇಶ್ವರ ಭಟ್ ಅವರ ನಿವಾಸದಲ್ಲಿ ಅವರು ತಂಗಿದ್ರು, ಅವರ ಜೊತೆಗೇ ಇದ್ದರು. ಅಂದರೆ ತಮ್ಮ ಆಪ್ತ ವಲಯದ ಜೊತೆ ಬಹಳ ಗಾಢವಾದ ನಂಟು ಹೊಂದಿದ್ದಂಥವರು ಎಸ್.ಎಲ್. ಭೈರಪ್ಪ. ಬಹಳ ದೊಡ್ಡ ಅಭಿಮಾನಿ ಬಳಗ. ಅವರ ಶಿಷ್ಯಂದಿರು ಕೂಡ ಭಾಗಿಯಾಗಿದ್ದಾರೆ. ಪುತ್ರಿ ಸಮಾನ ಕಾದಂಬರಿಗಾರ್ತಿ ಸಹನಾ ಅವರು ಕೂಡ ಭಾಗಿಯಾಗಿದ್ದಾರೆ. ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳು ನಡೀತಾ ಇರುವಂಥದ್ದು. ಅವರ ಪ್ರತಿಯೊಂದು ಕೃತಿ ಅಜರಾಮರ. ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ತಮ್ಮ ಅಂತಿಮ ನಮನವನ್ನು ಸಲ್ಲಿಸೋದಕ್ಕಲ್ಲೇ ಆಗಮಿಸಿದ್ದಾರೆ. ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಸಲಾಗಿದೆ. ಚಾಮುಂಡಿ ಬೆಟ್ಟದ ಪಾದದ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ವಿಧಿವಿಧಾನಗಳು ಜರುಗ್ತಾ ಇವೆ. ಕಡು ಬಡತನದಲ್ಲಿ ಹುಟ್ಟಿ ಚಿಕ್ಕಂದಿನಿಂದಲೂ ಕೂಡ ವಿದ್ಯಾಭ್ಯಾಸದಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಬಹಳ ದೊಡ್ಡ ಹೋರಾಟನೇ ಭೈರಪ್ಪ ಅವರದು. ವಾರಾನ್ನ ಮಾಡಿಕೊಂಡು ಅವರು ತಮ್ಮ ಜೀವನವನ್ನು ಸಾಗಿಸಿದಂಥವ್ರು. ಆದರೆ ನಂತರ ಓದಿನ ಬಗ್ಗೆ ಇದ್ದಂಥ ಅವರಿಗೆ ಆಸಕ್ತಿ, ಜೊತೆಗೆ ಸಮಾಜವನ್ನು ಅವರು ನೋಡ್ತಾ ಇದ್ದಂತಹ ದೃಷ್ಟಿಕೋನ, ಅದನ್ನು ಅಕ್ಷರ ರೂಪದಲ್ಲಿ ಅವರಿಗೆ ಇಳಿಸಿದಂತಹ ಪರಿ ಅವರನ್ನು ಇಷ್ಟು ದೊಡ್ಡ ಸಾಧಕನಾಗಿಸಿದೆ. ಭೈರಪ್ಪ ಅವರ ಕಾದಂಬರಿಯಲ್ಲಿ ಸತ್ಯ ಮತ್ತು ಸೌಂದರ್ಯ ಎರಡನ್ನೂ ನಾವು ಕಾಣ್ತಿದ್ವಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH